ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ದಿವ್ಯಾ ಕ್ರಿಯೇಷನ್ಸ್. ಇವತ್ತು ನಾನು ಒಂದು ತುಂಬ ಡಿಫ್ರೆಂಟ್ ಆಗಿರೋ ಸ್ಯಾರಿ ಕುಚ್ಚನ್ನ ತೊಗೊಂಬಂದಿದ್ದೀನಿ. ತುಂಬ ಗ್ರ್ಯಾಂಡಾಗಿದೆ. ಇದೊಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಫಸ್ಟಿಗೆ ನಾನು 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. 2 ಸಲ ಲಾಕ್ ಆದಮೇಲೆ 2 ಚೈನ್ ತೊಗೊತೀನಿ. 2 ಚೈನ್ ತೊಗೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊತೀನಿ. ಫಸ್ಟು ಸ್ಟೆಪ್ಪು ತುಂಬಾ ಈಸಿ ಇದೆ. 1 2 ಲಾಕ್ ಆದಮೇಲೆ ಮತ್ತೆ 2 ಚೈನ್ ತೊಗೊಂಡು ಲಾಕ್ ಮಾಡ್ಕೊತೀನಿ. ಇದು ಫಸ್ಟ್ ಸ್ಟೆಪ್ ಹೀಗೆ ಇರುತ್ತೆ. ಫಸ್ಟ್ ಸ್ಟೆಪ್ ಈಗ ಬರುತ್ತೆ. ತುಂಬಾ ಈಸಿ, ಬಟ್ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಈ ಸ್ಟೆಪ್ನ ಹಾಕೋದಕ್ಕೆ. 2 ಚೈನು 1 ಲಾಕು ಹೀಗೆ ಇರುತ್ತೆ. ನೋಡೋಣ ಇವಾಗ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದು. ದಾರ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಗೆ ನಾನು ಸೇಮ್ ಪಾಯಿಂಟಲ್ಲಿ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ, ಸೇಮ್ ಕಲರಲ್ಲಿ. ಫಸ್ಟಿಗೆ 2 ಚೈನಲ್ಲಿ ದಾರ ತೊಗೊಂಡು ಫಸ್ಟ್ 2 ಚೈನು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಆ ಸೆಂಟರ್ಗೆ ನಾವು ಸೂಜಿನ ತೋರಿಸಿ ದಾರನ ಎಳ್ಕೊಂಡು ಫಸ್ಟಿಗೆ 2 ದಾರನ ಬಿಡಬೇಕು, ನೆಕ್ಸ್ಟ್ 2 ದಾರನ ಬಿಡಬೇಕು, ಒಂದು ಡಬಲ್ ಕ್ರೋಶ ಕಂಬನ ಹಾಕ್ಕೊಬೇಕು. ನೆಕ್ಸ್ಟ್ ಇವಾಗ 4 ಚೈನ್ ಹಾಕ್ಕೊಬೇಕು. 1 2 3 4 4 ಚೈನೇ ಹಾಕಬೇಕು ಅಂತೇನಿಲ್ಲ, 3 ಚೈನು ಹಾಕ್ಕೊಬೋದು. ಇದೆರಡು ಮಧ್ಯ 2 ಚೈನು ಮತ್ತು ಒಂದು ಸಿಂಗಲ್ ಡಬಲ್ ಕ್ರೋಶ ಹಾಕಿದ್ದೀನಲ್ಲ, ಅದೆರಡರ ಮಧ್ಯ ನಾನು ಲಾಕ್ ಮಾಡ್ಕೊತೀನಿ. ನೋಡಿ, ಇವಾಗ ಒಂದು ಪೀಕೋ ಫಾರ್ಮ್ ಆಗುತ್ತೆ. ಒಂದು ಚೈನ್ ಹಾಕ್ಕೊತೀನಿ. ಒಂದು ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು, ಆವಾಗಲೇ ನಾವು ಫಸ್ಟ್ ಚೈನ್ 2 ಚೈನ್ಗೆ ಹಾಕ್ಕೊಂಡಿದ್ವಲ್ಲ, ಇವಾಗ ನಾವು ನೆಕ್ಸ್ಟ್ 2 ಚೈನ್ಗೆ ಕಂಬನ ಹಾಕ್ಕೊಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಈ ಚೈನ್ ಸೆಂಟರ್ಗೆ ಹಾಕಿ ದಾರನ ಎಳ್ಕೊಂಡು ಫಸ್ಟ್ 2 ದಾರ ಬಿಡಬೇಕು, ನೆಕ್ಸ್ಟ್ 2 ದಾರ ಬಿಡಬೇಕು, ಮತ್ತು ನಾವು 4 ಚೈನ್ ಹಾಕ್ಕೊಬೇಕು. 4 ಚೈನ್ನ ಈ ಕಂಬ ಮತ್ತು ಈ ಕಂಬದ ಮಧ್ಯೆ ಗ್ಯಾಪ್ ಇದೆಯಲ್ಲ, ಇಲ್ಲಿ ನಾವು ಲಾಕ್ ಮಾಡ್ಕೊಬೇಕು. ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ನೋಡಿ, ಇದೇ ಥರ ನಾವು 5ನ್ನ ಹಾಕ್ಕೊಬೇಕು. 5 ಪೀಕೋ ಬರೋ ಥರ ಹಾಕ್ಕೋಬೇಕು. ಮತ್ತು ನಾನು ಒಂದು ಚೈನ್ ಹಾಕ್ಕೊಂಡು ಸೇಮ್ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ನಾನು ಸೂಜಿನ ತೋರಿಸಿ ದಾರನ ಎಳ್ಕೊಂಡು ಒಂದು ಕಂಬನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಹಾಕ್ಕೊಂಡು ಪೀಕೋ ಹಾಕ್ಕೊತೀನಿ. ಇದೇ ಥರ ನಾವು 5 ಮಾಡ್ಕೊಬೇಕು. ನೋಡಿ, 5 ಪೀಕೋ ಡಿಸೈನ್ ಕಂಪ್ಲೀಟ್ ಆಗಿದೆ. 1 2 3 4 5. ಈ 5 ಆದಮೇಲೆ ಒಂದು ಚೈನ್ ಹಾಕ್ಕೊಬೇಕು. ಒಂದು ಚೈನ್ ಹಾಕ್ಕೊಂಡು ನೋಡಿ, ಈ ಥರ ಒಂದು ರಿಂಗ್ ತೊಗೊಂಡಿದ್ದೀನಿ. ಈ ರಿಂಗ್ನ ನಾವು ಸಿಂಗಲ್ ಕ್ರೋಶಾಯಿಂದ ಇಲ್ಲಿ ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಆದಮೇಲೆ ಇವಾಗ ನಾವು ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆ ತೋರಿಸಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಫಸ್ಟಿಗೆ 2 ದಾರ ಬಿಡಬೇಕು, ನೆಕ್ಸ್ಟು 2 ದಾರ ಬಿಡಬೇಕು. ಒಂದು ಕಂಬ ಡಬಲ್ ಕ್ರೋಶಾದು ಒಂದು ಕಂಬ ಹಾಕ್ಕೊಬೇಕು. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ರಿಂಗ್ ಒಳಗಡೆ ಹಾಕಿ ಮತ್ತೆ ನಾವು ಸೂಜಿ ಮೇಲೆ ದಾರನ ಎಳ್ಕೊಬೇಕು. ದಾರ ಎಳ್ಕೊಂಡು ಫಸ್ಟ್ಗೆ 2 ದಾರನ ಬಿಡಬೇಕು, ನೆಕ್ಸ್ಟ್ 2 ದಾರನ ಬಿಡಬೇಕು, ಅದರ ನೆಕ್ಸ್ಟ್ 2 ದಾರನ ಬಿಡಬೇಕು. ಇದೇ ಥರ ಇನ್ನೂ ಒಂದು ಹಾಕ್ಕೊಳ್ಳೋಣ. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಇದನ್ನು ನಾವು ತ್ರಿಬಲ್ ಕ್ರೋಶ ಅಂತ ಹೇಳಿ ಕರಿತೀವಿ. ಫಸ್ಟಿಗೆ 2 ದಾರ ಬಿಡಬೇಕು, ನೆಕ್ಸ್ಟ್ 2 ದಾರ, ನೆಕ್ಸ್ಟ್ 2 ದಾರ. ಸೊ ಇದು ಒಂದು ಡಬಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಸೂಜಿ ಮೇಲೆ 3 ಸಲ ದಾರ ತೊಗೊತೀನಿ. ನೋಡಿ, 3 ಸಲ ದಾರ ತೊಗೊಂಡು ರಿಂಗ್ ಒಳಗಡೆ ಹಾಕಿ ಸೂಜಿ ಮತ್ತೆ ದಾರ ತೊಗೊಂಡು ಫಸ್ಟ್ಗೆ 2, ನೆಕ್ಸ್ಟ್ 2 ಬಿಡಬೇಕು, ಅದ್ರ ನೆಕ್ಸ್ಟ್ 2 ಬಿಡಬೇಕು, ಅದ್ರ ನೆಕ್ಸ್ಟ್ 2 ದಾರನ ಬಿಡಬೇಕು. ನೋಡಿ, ಸ್ವಲ್ಪ ಉದ್ದ ಬರುತ್ತೆ ಇದು. ನೆಕ್ಸ್ಟ್ ಇವಾಗ 4 ಚೈನ್ ಹಾಕ್ಕೊಬೇಕು. ಈ 4 ಚೈನ್ನ ಇಲ್ಲಿ ನಾವು ಲಾಕ್ ಮಾಡ್ಕೊಬೇಕು. ಆವಾಗ ಒಂದು ಚಿಕ್ಕದಾಗಿ ಒಂದು ರಿಂಗ್ ಥರ ಫಾರ್ಮ್ ಆಗುತ್ತೆ, ಪೀಕೋ ಥರ ಕಾಣಿಸುತ್ತೆ. ಸೊ ನಾವು ಇವಾಗ ಇಲ್ಲಿ ಸ್ಪೇಸ್ ಉಳಿದಿದೆಯಲ್ಲ, ಈ ಸ್ಪೇಸ್ಗೆ ನಾವು ನೋಡಿ, ಈ ಸ್ಪೇಸ್ಗೆ ನಾವು ಸಿಂಗಲ್ ಕ್ರೋಶನ ಹಾಕ್ಕೊಬೇಕು. 3 ಸಿಂಗಲ್ ಕ್ರೋಶನ ಹಾಕ್ಕೊಬೇಕು. 1 2
3. ಇದಾದಮೇಲೆ ನಾವು ಇಲ್ಲಿ ಲಾಕ್ ಮಾಡ್ಕೊಬೇಕು, ಬೀಡ್ಸ್ಗೆ ಲಾಕ್ ಮಾಡ್ಕೊಬೇಕು, ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೊಬೇಕು. ನೋಡಿ ಈಗ ಬರುತ್ತೆ, ಒಂದು ಲೀಫ್ ಥರ ಕ್ರಿಯೇಟ್ ಆಗುತ್ತೆ. ಇವಾಗ ನಾನು 5 ಚೈನ್ ಹಾಕ್ಕೊತೀನಿ. 1 2 3 4 5. ಈ 5 ಚೈನ್ನ ನಾನು ರಿಂಗಿಗೆ ಲಾಕ್ ಮಾಡ್ಕೊತೀನಿ, ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೊತೀನಿ. ಅದು ಒಂದು ಪುಟ್ಟದಾಗಿ ಒಂದು ರಿಂಗ್ ಥರ ಫಾರ್ಮ್ ಆಗಬೇಕು. ನೋಡಿ ಈ ಥರ ಬರಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಆ ರಿಂಗ್ ಒಳಗಡೆ ವರ್ಕ್ ಮಾಡೋದು. ಇದಾದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಫಸ್ಟಿಗೆ 2 ದಾರ ಬಿಡ್ತೀನಿ, ನೆಕ್ಸ್ಟ್ 2 ದಾರ. ಇವಾಗ 2 ತ್ರಿಬಲ್ ಕ್ರೋಶನ ಹಾಕ್ಕೊಬೇಕು. ಫಸ್ಟ್ 2 ದಾರ, ನೆಕ್ಸ್ಟ್ 2 ದಾರ, ನೆಕ್ಸ್ಟ್ 2 ದಾರ. ಸೊ ಇದೇ ಥರ ಇನ್ನೂ ಒಂದು ಹಾಕ್ಕೊತೀನಿ. ಇವಾಗ 3 ಸಲ ದಾರನ ತೊಗೋಬೇಕು ಸೂಜಿ ಮೇಲೆ. ಇವಾಗ ರಿಂಗ್ ಒಳಗಡೆ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಎಳ್ಕೊಂಡು ಫಸ್ಟಿಗೆ 2 ದಾರ ಬಿಡ್ತೀನಿ, ನೆಕ್ಸ್ಟ್ 2 ದಾರ, ಅದ್ರ ನೆಕ್ಸ್ಟ್ 2, ಅದ್ರ ನೆಕ್ಸ್ಟ್ 2. ಇವಾಗ 4 ಚೈನ್ ಹಾಕ್ಕೊತೀನಿ. ಈ 4 ಚೈನ್ನ ಇಲ್ಲಿ ಲಾಕ್ ಮಾಡ್ಕೊತೀನಿ ಮೊದಲನೇ ಕಂಬದಲ್ಲಿ. ನೋಡಿ ಈಗ ಬರುತ್ತೆ. ಇದಕ್ಕೆ ನಾವು ಇವಾಗ 3 ಸಿಂಗಲ್ ಕ್ರೋಶನ ಹಾಕ್ಕೊಬೇಕು. 1 2 3. ನೋಡಿ ಹೀಗೆ ಬರುತ್ತೆ. 2 ಲೀಫ್, ಇವು ಲೀಫ್ ಡಿಸೈನು. ಈ ಸೆಂಟರಲ್ಲಿ ಫ್ಲವರ್ ಬರುತ್ತೆ. ಇದಾದಮೇಲೆ 1 ಚೈನ್ ಹಾಕ್ಕೊತೀನಿ. 1 ಚೈನ್ ಹಾಕ್ಕೊಂಡು ಸೀರೆನ ಸೀದಾ ಟರ್ನ್ ಮಾಡ್ಕೊಬೇಕು. 2 ಚೈನ್ನ ಸ್ಕಿಪ್ ಮಾಡ್ತೀನಿ. 2 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಇದೊಂದು ಸ್ಕಿಪ್ ಮಾಡಿ ಈ ಥರ್ಡ್ ಒನ್ಗೆ ನಾನು ಲಾಕ್ ಮಾಡ್ಕೊತೀನಿ. ಫಸ್ಟಿಗೆ 2 ದಾರ ಬಿಡ್ತೀನಿ, ನೆಕ್ಸ್ಟ್ 2 ದಾರನ ಬಿಡ್ತೀನಿ. ಇವಾಗ 4 ಚೈನ್ ಹಾಕ್ಕೊತೀನಿ. 1 2 3 4. ಈ 4 ಚೈನ್ನ ಇಲ್ಲೇ ಲಾಕ್ ಮಾಡ್ಕೊತೀನಿ. ಆ ಕಂಬ ಹಾಕಿದ್ವಲ್ಲ ಇವಾಗಷ್ಟೇ ರಿಂಗ್ ಆದಮೇಲೆ ಅಲ್ಲಿ ನಾನು 4 ಚೈನ್ನ ಹಾಕ್ಕೊತೀನಿ. ಇವಾಗ ಇಲ್ಲೊಂದು ಸಣ್ಣದಾಗಿ ಒಂದು ಪೀಕೋ ಫಾರ್ಮ್ ಆಯಿತು ನೋಡಿ. ಇವಾಗ ಮತ್ತೆ ನಾನು 1 ಚೈನ್ ಹಾಕ್ಕೊತೀನಿ. 1 ಚೈನ್ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಒಂದು ಕಂಬನ ಹಾಕ್ಕೊತೀನಿ. ಈಗ ಅಗೈನ್ ನಾನು 4 ಚೈನ್ ಹಾಕ್ಕೊತೀನಿ. ಇದೇ ಥರ 5 ಹಾಕ್ಕೊಬೇಕು. 5 ಹಾಕ್ಕೊಂಡು ಸೇಮ್ ಈ ರಿಂಗಿಗೆ ಏನು ಮಾಡಿದ್ದೀವೋ ಡಿಸೈನು ಅದೇ ಥರನೇ ನಾವು ಮಾಡ್ಕೊಬೇಕು. 5 ಆದಮೇಲೆ ಮತ್ತೆ ಒಂದು ಈ ಥರ ರಿಂಗ್ ಒಳಗಡೆ ಡಿಸೈನ್ ಮಾಡ್ಕೊಬೇಕು. ಇದೇ ಥರ ಕಂಟಿನ್ಯೂ ಆಗುತ್ತೆ ಸೆಕೆಂಡ್ ಸ್ಟೆಪ್ಪು. ನೋಡಿ ಸೆಕೆಂಡ್ ಸ್ಟೆಪ್ ಈಗ ಬಂದಿದೆ. ಇದು ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಈ ಲೀಫ್ ಡಿಸೈನ್ ಹಾಕಬೇಕಾದ್ರೆ. ಸೊ 1 ರಿಂಗ್ ಹಾಕ್ಕೊಂಬಿಟ್ರೆ ನಿಮಗೆ ಉಳಿದಿದ್ದೆಲ್ಲ ಈಸಿ ಅನಿಸುತ್ತೆ, ತುಂಬ ಕ್ವಿಕ್ಕಾಗಿ ಆಗಿಬಿಡತ್ತೆ. ಈಗ ಬರುತ್ತೆ ಡಿಸೈನು. ಇವಾಗ ಥರ್ಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ಸೊ ಥರ್ಡ್ ಸ್ಟೆಪ್ನ ನಾವು ಈ ರಿಂಗ್ ಒಳಗಡೆ ವರ್ಕ್ ಮಾಡ್ತೀವಿ. ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಈ ರಿಂಗ್ ಒಳಗಡೆ ನಾವು ವರ್ಕ್ ಮಾಡೋದು. ಥರ್ಡ್ ಸ್ಟೆಪ್ಪಿಗೆ ನಾವು ಫಸ್ಟು ಒಂದು ಸ್ಲಿಪ್ ನಾಟ್ನ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಒಂದು ಪೀಕೋ ಫಾರ್ಮ್ ಆಗಿದೆಯಲ್ಲ ಇಲ್ಲಿ ಲೀಫ್ ಮೇಲೆ, ಅಲ್ಲಿ ನಾವು ಇದನ್ನು ಲಾಕ್ ಮಾಡ್ಕೊಬೇಕು. ಸೊ ಈ ಥರ ನೀಡಲ್ನ ತೋರಿಸಿ ಬ್ಯಾಕ್ ಸೈಡಿಂದ ಈ ಥ್ರೆಡ್ನ ತೊಗೋಬೇಕು. ತೊಗೊಂಡು ಇದ್ರ ಮೇಲೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಆವಾಗ ಇದನ್ನು ಕೆಳಗಡೆ ಇರೋ ಥ್ರೆಡ್ ಮತ್ತು ಮೇಲ್ಗಡೆ ಇರೋದನ್ನ ಸ್ವಲ್ಪ ಟೈಟ್ ಮಾಡ್ಕೊಬೇಕು. ಇದಾದಮೇಲೆ ನಾವು ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. ದಾರ ತೊಗೊಂಡು ಈ ರಿಂಗ್ ಮೇಲೆ ನಾವು 5 ಚೈನ್ ಹಾಕಿದ್ದೀವಲ್ಲ, ಆ 5 ಚೈನ್ಗೆ ನಾವು ಒಂದು ತ್ರಿಬಲ್ ಕ್ರೋಶನ ಹಾಕ್ಕೊಬೇಕು. ಫಸ್ಟಿಗೆ 2 ದಾರ ಬಿಡಬೇಕು, ನೆಕ್ಸ್ಟ್ 2, ನೆಕ್ಸ್ಟ್ 2, 3 ಟೈಮ್ಸ್ ನಾವು 2 ದಾರನ ಬಿಡ್ತೀವಲ್ಲ, ಸೊ ಅದಕ್ಕೆ ನಾವು ತ್ರಿಬಲ್ ಕ್ರೋಶ ಅಂತ ಹೇಳ್ತೀವಿ. ಇವಾಗ ಇದಾದಮೇಲೆ ಎಗೈನ್ ನಾವು ಮತ್ತೆ ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. 2 ಸಲ ದಾರ ತೊಗೊಂಡು ಸೂಜಿ ಮೇಲೆ 4 ದಾರ ಇರುತ್ತೆ. ಇವಾಗ 4ರಲ್ಲಿ ಫಸ್ಟಿಗೆ 2 ಬಿಡಬೇಕು.
ಇವಾಗ ಮತ್ತೆ 3 ಆಗಿದೆ, 3ರಲ್ಲಿ ಮತ್ತೆ 2 ಬಿಡಬೇಕು. ಮತ್ತು ನೆಕ್ಸ್ಟ್ ಇವಾಗ 2 ಇರೋದು, 2ನ್ನ ಒಟ್ಟಿಗೆ ಬಿಡಬೇಕು. ಸೊ ಇದು ಟ್ರಿಬಲ್ ಕ್ರೋಶ ಆಯಿತು. ಇವಾಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4. ಈ 4 ಚೈನ್ನ 2 ಡಬಲ್ ಕ್ರೋಶನೂ ಸೇರಿಸಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆಗೆ ಮೂವ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪೀಕೋ ಫಾರ್ಮ್ ಆಗುತ್ತೆ ನೋಡಿ. ಇದೇ ಥರನೇ ಈ ರಿಂಗ್ ಒಳಗಡೆ ಟ್ರಿಬಲ್ ಕ್ರೋಶನ 2 ಟ್ರಿಬಲ್ ಕ್ರೋಶ, 4 ಚೈನು ಲಾಕ್ ಮಾಡ್ಕೊಬೇಕು. ನೋಡಿ ಇವಾಗ 4 ಚೈನ್ ಹಾಕ್ಕೊತೀನಿ. 2 ಟ್ರಿಬಲ್ ಕ್ರೋಶ ಆಗಿದೆ. 4 ಚೈನ್ನ ಮತ್ತೆ ಇದೆರಡನ್ನೂ ಸೇರಿಸಿ ನಾವು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಬೇಕು. ನೋಡಿ ಹೀಗೆ ಬರುತ್ತೆ ಪೀಕೋಸು. ನೆಕ್ಸ್ಟ್ ಮತ್ತೆ ನಾವು 2 ಟ್ರಿಬಲ್ ಕ್ರೋಶನ ಹಾಕ್ಕೊಬೇಕು. ಸೂಜಿ ಮೇಲೆ 2 ಸಲ ದಾರ ತಗೊಂಡು ಆ ರಿಂಗ್ ಒಳಗಡೆ ಹಾಕಿ ಫಸ್ಟಿಗೆ 2 ದಾರ ಬಿಡಬೇಕು, ನೆಕ್ಸ್ಟ್ 2 ದಾರ ಬಿಡಬೇಕು, ನೆಕ್ಸ್ಟ್ 2 ದಾರ ಬಿಡಬೇಕು. ಈ ಥರ ಬರುತ್ತೆ. ಮತ್ತು ಇವಾಗ ಇನ್ನೂ ಒಂದು ಟ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ನೋಡಿ ಇವಾಗ 2 ಟ್ರಿಬಲ್ ಕ್ರೋಶ ಆಗಿದೆ. ಇವಾಗ ನಾನಿಲ್ಲಿ ಒಂದು ಚೈನ್ ಹಾಕ್ಕೊತೀನಿ. ಇವಾಗ ಒಂದು ಚೈನ್ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಬೀಡ್ಸ್ನ ಹಾಕ್ಕೊತೀನಿ. ನಿಮಗೆ ಬೀಡ್ಸ್ ಬೇಡ ಅಂತಂದರೆ ನೀವು ಪಿಕೋಟೆ ಹಾಕ್ಕೊಬೋದು. ನೀವು ಪಿಕೋಟ್ಸ್ ಬೇಡ ಅಂತಂದರೆ ಎಲ್ಲದಕ್ಕೂ ಬೀಡ್ಸೇ ಹಾಕ್ಕೊಬೋದು. ಅದು ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ ಬೀಡ್ಸ್ ಲಾಕ್ ಆದಮೇಲೆ ನಾನು ಇನ್ನೂ ಒಂದು ಚೈನ್ ಹಾಕ್ಕೊಂಡು ಇದೆರಡಕ್ಕೂ ಸೇರಿಸಿ ನಾನು ಲಾಕ್ ಮಾಡ್ಕೊತೀನಿ. ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊತೀನಿ. ಸ್ವಲ್ಪ ಟೈಟ್ ಮಾಡಿಕೊಂಡು ಮತ್ತೆ ನಾನು ಇಲ್ಲಿ ಇದೇ ಥರ 2 ಪಿಕೋಟ್ ಬರೋ ಥರ 4 ಟ್ರಿಬಲ್ ಕ್ರೋಶ ಹಾಕ್ಕೊಂಡು 2 ಟ್ರಿಬಲ್ ಕ್ರೋಶಾಗಿ ಒಂದು ಪಿಕೋಟು, ಇನ್ನೆರಡು ಟ್ರಿಬಲ್ ಕ್ರೋಶಾಗಿ ಒಂದು ಪಿಕೋಟು. ಸೊ ಈ ಥರ ಇನ್ನೂ ಒಂದೆರಡು ಮಾಡ್ಕೊಬೇಕು. ನೋಡಿ ಈ ಥರ ಆಗಿದೆ. ಈ ಕಡೆ 2 ಪಿಕೋಟು, ಈ ಕಡೆ 2 ಪಿಕೋಟ್. ಟೋಟಲಿ ಇಲ್ಲಿ 10 ಟ್ರಿಬಲ್ ಕ್ರೋಶಾಸ್ ಇದೆ, 5 ಪಿಕೋ ಬಂದಿದೆ. ನೋಡಿ 4 ಪಿಕೋ, 1 ಬೀಡು. ಇವಾಗ ಇದನ್ನು ಈ ಕಡೆ ಲೀಫಲ್ಲಿ ನಾವು ಒಂದು 4 ಚೈನ್ ಹಾಕಿ ಪಿಕೋ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ನಾವು ಸಿಂಗಲ್ ಕ್ರೋಶಾಯಿಂದ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಬೇಕು. 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಬೇಕು. ನೋಡಿ ಡಿಸೈನ್ ಈಗ ಬರುತ್ತೆ. ಎರಡನ್ನೂ ಹಾಕಿ ತೋರಿಸ್ತೀನಿ. ನೋಡಿ ಫೈನಲ್ ಲುಕ್ ಆಫ್ ದ ಸ್ಯಾರಿ ಕುಚ್ಚಿಗಿದೆ. ಎಷ್ಟು ಪ್ರಿಟಿಯಾಗಿದೆ ನೋಡಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನು. ಸೊ ಎಲ್ಲರೂ ಟ್ರೈ ಮಾಡಿ. ತುಂಬ ಈಸಿಯಾಗಿದೆ, ತುಂಬ ಡಿಫಿಕಲ್ಟ್ ಏನಿಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ನಾನಿಲ್ಲಿ ಒಂದೇ ಒಂದು ಬೀಡ್ ಹಾಕಿ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಎಲ್ಲದಕ್ಕೂ ಬೀಡ್ಸ್ ಹಾಕಿದ್ದೀನಿ. ಎಷ್ಟು ಗ್ರ್ಯಾಂಡಾಗಿದೆ ನೋಡಿ. ಸೊ ನಿಮ್ಮೆಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಇನ್ನೂ ಒಂದು ಡಿಫ್ರೆಂಟ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.